ವಸ್ತ್ರ ಪರಿಮಳ ಪ್ರಸಾದ ತೆಗೆದುಕೊಳ್ಳಬೇಕು. ಸೇವಾಕರ್ತರು ಡೋಲೋತ್ಸವ ಮಂಟಪ 10 ನಂಬರ್ ಕೌಂಟರ್ దగ్గరికి వచ్చి ಸೇವಾ ಪ್ರಸಾದ ಶೇಷವಸ್ತ್ರ ಪರಿಮಳ ಪ್ರಸಾದ ತೆಗೆದುಕೊಳ್ಳಲು ಶ್ರೀಮಠದ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಭಕ್ತರಿಗೆ ಭೋಜನ ಪ್ರಸಾದವನ್ನು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ರಾತ್ರಿ 7 ಗಂಟೆಯಿಂದ ದರ್ಶನ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಮಾಂಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಾಯರ ದರ್ಶನ ಮಾಡಬೇಕು ಅನ್ನೋ ರೂಢಿ ಇರೋದ್ರಿಂದ ಫಸ್ಟು ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಾಯಿ ಕಾಪಾಡು ಮಾಂಚಾಲಮ್ಮ. ಲೈಟಿಂಗ್ ಆಗಿಬಿಟ್ಟಿದ್ದಾರೆ, ಲೈಟಿಂಗು. ಸೊ ನಮ್ಮ ತಾಯಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ, ಬ್ಲೂ ಸ್ಯಾರಿ ಹಾಕ್ಕೊಂಡು. ಸೊ ಎಲ್ಲರೂ ಪ್ಲೇನ್ ಸ್ಯಾರಿ ಕಾನ್ಸೆಪ್ಟಲ್ಲಿ ಹಾಕ್ಕೊಂಡು ಬಂದಿದ್ದೀವಿ. ನಾನು ಮೆರೂನು, ಅವರು ಬ್ಲೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಓಕೆ, ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನಮಸ್ಕಾರ ಆಗ್ತಿದೆ. 4 ಜನನು ದರ್ಶನ ಆಗಿ ಹಾಕ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಏನು ಅಂದ್ಕೊಂಡಿದ್ದಾರೋ ಎಲ್ಲರಿಗೂ ಆಗಲಿ. ದರ್ಶನ ಆಗಿ ಎಲ್ಲ ಇದನ್ನೇ ನಮಸ್ಕಾರ. ಸೊ ಸ್ಟಾರ್ಟ್ ಆಯಿತು ನನ್ನ ಮಗಳದು ಆಟ ಸಾಮಾನು. ಎಲ್ಲಿ ಬಂದರೂ ಆಟ ಸಾಮಾನು ಈ ಮಕ್ಕಳದು. ಸೊ ಏನೋ ನೋಡ್ತಾ ಇದ್ದಾಳೆ. ಏನು ಬೇಕು? ಕ್ಲೇನಾ? ಕ್ಲೇ ತಗೊಳಕ್ಕೆ ಅಲ್ಲಿವರೆಗೂ ಬಂದಿದ್ಯಾ? ಬೇರೆ ಏನಾದರೂ ತಗೋ. ಹೆಣ್ಮಕ್ಳು ಅಂದ್ರೇ ತುಂಬ ಇಷ್ಟಪಡೋದು ಎಲ್ಲೋದ್ರೂ ಸರ, ಬಳೆಗಳು. ಸೊ ನಾವು ಇಲ್ಲಿ ಒಂದು ಶಾಪಿಂಗ್ಸ್ ಬಂದಿದ್ದೀವಿ. ನಾನು ಇದನ್ನು ತೊಗೊಂಡೆ. ಸಿಂಪಲ್ ಆಗಿರುವಂಥ ಕರಿಮಣಿಗೆ ಗುಂಡಿದೆ. ಚೂಡಿದಾರ್ಸ್ ಅಥವಾ ಸ್ಯಾರಿಗೆ ಸಿಂಪಲ್ ಆಗಿದಾಗ ಹಾಕ್ಕೋಬೋದು. ನಮ್ಮಮ್ಮನೂ ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ತೊಗೊಮ್ಮ, ಏನು ತೋರಿಸ್ದೆ? ತೊಗೊಂಡೆ. ಚೆನ್ನಾಗಿದೆ, ಸೂಪರಾಗಿದೆ. ಬ್ಯಾಂಗಲ್ಸ್ ಕಲೆಕ್ಷನ್ಸು ಸೂಪರಾಗಿದೆ. ಸೊ ಗಾಯ್ಸ್, ನಾವು ಹೋಗ್ತಾ ಇದ್ದೀವಿ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಅಲ್ಲಿರುವಂಥ ಸುತ್ತಮುತ್ತ ಟೆಂಪಲ್ಸ್ನ ವಿಸಿಟ್ ಮಾಡೋಕ್ಕೆ. ಸೊ ಒಂದು ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ತಾನೇ ರಾಯರ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿರುವಂಥ ಸುತ್ತಮುತ್ತ ದೇವಸ್ಥಾನ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಸ್ಟ್ ವಿಸಿಟ್ ಅಂತೆ ಒಂದ್ಸಲ. ಇಲ್ಲಿ ರಾಘವೇಂದ್ರ ದರ್ಶನ ಆದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡೋದು ಅಷ್ಟು ಒಳ್ಳೆಯದಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾವಿವಾಗ ಇದೇ ಸೀಟಲ್ಲಿ ಆಟೋಲಿ ಕುತ್ಕೊಂಡಿದ್ದೀವಿ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ದೇವಸ್ಥಾನ ಹೇಗಿದೆ, ಅವ್ರ ದರ್ಶನ ಕೂಡ ಮಾಡೋಣ. ಸ್ಟೇ ಟ್ಯೂನ್. ಕೃಪಾ, ತಾಯಿ ಕೃಪಾ. ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಇದು. ನಮಸ್ಕಾರ ಮಾಡಿ. ಜೈ ಶ್ರೀರಾಮ್. ಒಂದು ಚಿಕ್ಕ ಬಂಡೆ ಸಪೋರ್ಟಿಂದ ಎಷ್ಟು ದೊಡ್ಡ ಬಂಡೆ ನಿಂತಿದೆ. ಹೊಟ್ಟೆ ಮಿರಾಕಲ್ ಅಲ್ವಾ? ಬರೀ ಒಂದು ಚಿಕ್ಕ ಬಂಡೆ. ಅಪ್ಪ, ಏನು ದೇವರ ಪವಾಡ. ಇಷ್ಟು ಪವಿತ್ರವಾದ ಜಾಗ. ಸೊ ನಾವು ಶ್ರೀ 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 ಶಾಲಮ್ಮ ಟೆಂಪಲ್ಗೆ ಬಂದಿದ್ದೀವಿ.
ಆಹಾ ತಣ್ಣಗಿರುವಂಥ ಮಜ್ಜಿಗೆ ತುಂಬ ಬಿಸಿಲಿಗೆ ಯೂಸ್ ಆಗುತ್ತೆ ತಣ್ಣಗಿರುವಂಥ ಮಜ್ಜಿಗೆ. ಸೊ ನಮ್ಮ ಡ್ರೈವರ್ ಇವಾಗ ಸ್ಟೋರಿ ಹೇಳ್ತಾರೆ. ಬೇಡವಾ? ಹೇಳಿ ಸರ್. ರಾಘವೇಂದ್ರ ಸ್ವಾಮಿ ಬಿಚ್ಚಲಲ್ಲಿ 14 ವರ್ಷ ತಪಸ್ ಮಾಡಿದ್ದಾರೆ ಮೇಡಮ್. ಓಕೆ. ಅವರು ತಪಸ್ಸು ಮೆಚ್ಚಿ ಅಪ್ಪಣಾಚಾರ್ಯ ಅಂತವರು ರಾಘವೇಂದ್ರ ಸ್ವಾಮಿ ಶಿಷ್ಯ. ಓಕೆ. ಏಕಶಿಲ ಬೃಂದಾವನ ಮಾಡಿದ್ದಾರೆ. ಇದು ಅಪ್ಪಣಾಚಾರ್ಯಗೆ ದರ್ಶನ ಮಾಡ್ಬೇಕಂತ ಇದ್ರೆ ಇಲ್ಲಿ ಜ್ಯೋತಿ ದರ್ಶನ ಮಾಡಿಕೊಡ್ತಾರೆ ರಾಘವೇಂದ್ರ ಸ್ವಾಮಿ. ಅಲ್ಲಿ ಮಂತ್ರಾಲಯದಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಇವಾಗ ಬಿಚ್ಚಾಲಮ್ಮ ಅಂತ ಇದ್ದಾರಲ್ಲ, ಬಿಚ್ಚಾಲೆ. ಮೇಡಮ್, ಏಕಶಿಲ ಬೃಂದಾವನ ಇದೆ ಇಲ್ಲಿ ಬಿಚ್ಚಾಲೆ ಹತ್ರ. ಹೌದಾ ಮೇಡಮ್? ಮೇಡಮ್, ನದಿ ಪಕ್ಕದಲ್ಲೇನೆ ಇರೋದು ಏಕಶಿಲ ಬೃಂದಾವನ. ನದಿ ಇದೆಯಾ? ಮೇಡಮ್, ತುಂಗಭದ್ರಾ ನದಿ ಪಕ್ಕದಲ್ಲೇ ಇರೋದು. ನದಿ ಪಕ್ಕದಲ್ಲೇ ನದಿ ಉಡ್ಡು ಅಂತಾರಲ್ಲ, ಅಲ್ಲೇ ಇರೋದು ಅವರು. ಇವಾಗ ನಾವು ಅಲ್ಲೇ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ ನಿಮ್ಮ ಅಪ್ಪಣ್ಣಾಚಾರ್ಯರ ಮನೆ. ರಾಘವೇಂದ್ರ ಅವರ ಗುರು ಆಗಿರುವಂಥ ಅಪ್ಪಣ್ಣಾಚಾರ್ಯವರ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಇತ್ತಸ್ ನಿಜ ತೋತ ಸಮಾಧಿ ತಂಚು. ಇಲ್ಲೇ ಮಲಗ್ತಾ ಇದ್ದಿದ್ದು ಅವರು, ಇಲ್ಲೇ ಕುತ್ಕೋತಾ ಇದ್ದಿದ್ದು. ಇದೇ ಅವ್ರ ಮನೆ. ವಿಧವಾದ ರಥದಲ್ಲಿ ಸ್ವಾಮಿಯನ್ನು ಡೈಲಿ ನಾವು ಈ ಥರ ನೋಡ್ಬೋದು. ಸಂಜೆ 7 ಗಂಟೆಗೆ ಚಿನ್ನದ ತೇರು, ಬೆಳ್ಳಿ ತೇರು, ಮರದ್ದು ಮತ್ತು ಪಂಚಲೋಹ ಈ ಥರ ಎಲ್ಲ ಥರ ರಥದಲ್ಲೂ ಡೈಲಿ ಸಂಜೆ ಸ್ವಾಮಿಗೆ ಬೀದಿಯಲ್ಲಿ ರಥಯಾತ್ರೆಯನ್ನು ಮಾಡ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ನಿಜವಾಗ್ಲೂ. ಇದು ಒಂದು ಬೇರೆ ಥರದ ರಥ. ಗೋವಿಂದ ಗೋವಿಂದ. ಸಾವಿರಾರು ಜನ ಬಂದಿದ್ದಾರೆ ಚಿನ್ನದ ಸ್ಟೋರಿ ನೋಡೋಕ್ಕೆ. ಮಂತ್ರಾಲಯ ಸಕ್ಸಸ್. ಓಕೆ, ತುಂಬ ದಿವಸದಿಂದ ಪ್ಲ್ಯಾನ್ ಆಗಿದ್ದು ಮಂತ್ರಾಲಯ ಇವಾಗ ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಇವಾಗ ರಾತ್ರಿ ಬಸ್ ಕೂಡ ಇದೆ. ಎಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ. ಆರಾಮಾಗಿ ರಾಯರ ದರ್ಶನ ಆಯಿತು, ರಥಯಾತ್ರೆ ನೋಡಿದ್ವಿ, ಆಮೇಲೆ ಇಲ್ಲಿರುವಂಥ ಸುತ್ತಮುತ್ತ ದೇವಸ್ಥಾನ ಎಲ್ಲ ನೋಡಿದ್ವಿ. ತುಂಬ ದಿವಸದಿಂದ ಆಸೆ ಆಯ್ತಿದ್ದೆಲ್ಲ ಕಂಪ್ಲೀಟ್ಲಿ ಇವತ್ತು ಖುಷಿಯಾಗಿ ಮುಗಿಸಿದ್ದೀವಿ. ಸೊ ಸ್ಟೇ ಟ್ಯೂನ್. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಶಿಲ್ಪಾ ತಾಯಿ ಕೃಪಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.